ನೆಲಕಡಲೆ ಹಾಕ್ತೇವೆ. ಇದನ್ನ ಮಿಕ್ಸ್ ಮಾಡಿ ಹಾಕುದಾ? ಮಿಕ್ಸ್ ಮಾಡಿ ಹಾಕುದು. ಅನನ್ಯ ಫೀಡ್ ಒಳ್ಳೇದಾಗ್ತದೆ. ಯಾವ ಒಂದಿನಕ್ಕೆ ಎಷ್ಟು ಕೆಜಿ ಬೇಕಾಗ್ತದೆ? ಇದಕ್ಕೆ ಹೊತ್ತಿಗೆ ಒಂದು 3 kg ಬೇಕು. IAS ಮಾಡ್ತಾ ಇದ್ದಾನೆ ಬೆಂಗಳೂರಲ್ಲಿ. ಮಗಳು ಈಗ ರೈಲ್ವೆ ಇದಕ್ಕೆ ಅರ್ಜಿ ಹಾಕಿ ಅವಳಿಗೆ ಸಿಕ್ಕಿದೆ. ಅವಳು ಹೋಗ್ತಾಳೆ ಚೆನ್ನೈಗೆ. ಅವಳು ವಿದ್ಯಾಭ್ಯಾಸ ಇದಕ್ಕೆ ಜಾಬಿಗೆ ಹೋಗ್ಬೇಕು ಅಂತ ಒಂದೇ ಆಸೆ. ಅಮ್ಮ ನೀವು ಕಷ್ಟ ಬಂದಾಗೆ ನಾವು ಕಷ್ಟ ಬರುದಿಲ್ಲ, ನಿಮ್ಮ ನಾವು ಕೂರಿಸಿ ಇದ್ ಮಾಡ್ತೇವೆ. 2 ಮಕ್ಕಳು ನಮಗೆ ಹೇಳಿದ್ದಾರೆ, ಬುದ್ಧಿವಾದ ಹೇಳಿದ್ದಾರೆ. ಈಗ ಇಷ್ಟು ಇಂಪ್ರೂವ್ ಆಗಿದ್ದೀರಿ. ನಮ್ಮ ಯಜಮಾನರಿಗೆ ಇದು ಪ್ರಶಸ್ತಿ ಎಲ್ಲ ಸಿಕ್ಕಿದ ಕಾರಣ ಎಲ್ಲರೂ ಬಂದು ಇಲ್ಲಿ ಹೇಳ್ತಾರೆ, ನಿಮಗೆ ಪ್ರಶಸ್ತಿ ಸಿಕ್ಕಿತು, ನೀವು ಹುಷಾರಾದ್ರಿ. ಈ ಮಕ್ಕಳು ವಿದ್ಯಾಭ್ಯಾಸ ಕಲಿಯುವಾಗ ಕಷ್ಟದಲ್ಲಿರುವಾಗ ಯಾರೊಬ್ರು ಬರ್ಲಿಲ್ಲ ಆಗ್ತದೆ. ದನಕ್ಕೇನು ಸಮಸ್ಯೆ ಇಲ್ಲ? ಇಲ್ಲ, ಏನಾಗುದಿಲ್ಲ. ಸ್ವಲ್ಪ ಹೆಚ್ಚು ರಕ್ತನೇ ಬರಬಹುದು, ಎಂತಾಗುದಿಲ್ಲ. ಅದುವೇ ಹಾಲು ಕಮ್ಮಿ ಆದ್ರೂ ಮತ್ತೆ ಹೋಗಿ ನಾವು ತೆಗೆದ್ರು ಏನಾಗುದಿಲ್ಲ. ಅದೇ ಹೇಗೆ ಅದು? ಅದೇ ಹೇಗೆ? ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನೆಲ್ ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನು ಇವತ್ತು ಸುಳ್ಯ ತಾಲೂಕಿನ ಚೊಕ್ಕಾಡಿಯಲ್ಲಿದ್ದೇನೆ. ಯಾವಾಗಲೂ ಕೂಡ ನಾವು ದೇಸಿ ದನದ ಬಗ್ಗೆ ತೋರಿಸ್ತೇವೆ, ಆದ್ರೆ ತುಂಬಾ ಜನ ರೈತರು ಈ ರೀತಿಯ ದನಗಳನ್ನು ಸಾಕಿ ಅದರಲ್ಲಿ ಉದ್ಯಮವನ್ನು ಮಾಡಿಕೊಂಡು ಹಾಲಿನ ಮುಖಾಂತರ ಸಂಪಾದನೆಯನ್ನು ಮಾಡ್ತಾರೆ. ಇದಕ್ಕೆ ಜರ್ಸಿ ಅಥವಾ HF ಈ ರೀತಿ ಬೇರೆ ಬೇರೆ ಹೆಸರುಗಳಿಂದ ಬೇರೆ ಬೇರೆ ತಳಿಯ ದನಗಳನ್ನು ಸಾಕ್ತಾರೆ. ಅಂತ ಒಂದು ಸಕ್ಸಸ್ಫುಲ್ ಆಗಿರುವಂತ ಒಂದು ಸ್ಟೋರಿಯನ್ನು ತೋರಿಸೋದಕ್ಕೋಸ್ಕರ ನಾನು ಚೊಕ್ಕಾಡಿಗೆ ಬಂದಿದ್ದೇನೆ. ಇದಕ್ಕಿಂತ ಮೊದಲು ಒಂದು ವಿಡಿಯೋ ನೋಡಿದ್ರಿ ಅಡಿಕೆ ತೋಟದ ಬಗ್ಗೆ. ಆ ಅಡಿಕೆ ತೋಟಕ್ಕೆ ಒಂದು ಬ್ಯಾಕ್ ಬೋನ್ ಅಂತ ಹೇಳಿದ್ರೆ ಈ ಹಟ್ಟಿ, ಅಂದ್ರೆ ಇದರ ಸೆಗಣಿ ಮತ್ತು ಸ್ಲರಿಯ ಮುಖಾಂತರ ಅಡಿಕೆಯನ್ನು ಅವ್ರು ಬೆಳೆಸ್ತಾರೆ. ಚಂದ್ರಶೇಖರ್ ಗೌಡ್ರು ಅಂತ ಹೇಳಿ ಅವರ ಮನೆಯಲ್ಲಿದ್ದಾನೆ. ಅವರ ಶ್ರೀಮತಿ ಅವರು ತನುಜ ಅವರು ಒಂದು ಸೂಪರ್ ಆಗಿ ಈ ಹೈನುಗಾರಿಕೆಯನ್ನು ನಡೆಸ್ತಿದ್ದಾರೆ. ಅವ್ರ ಹತ್ರ ಈ ಹೈನುಗಾರಿಕೆಯ ಸಾಧಕ ಬಾಧಕಗಳು, ಎಷ್ಟು ವರ್ಷದಿಂದ ಮಾಡ್ತಿದ್ದಾರೆ, ಏನೇನು ಆಹಾರಗಳನ್ನು ಕೊಡ್ತಾರೆ, ಎಲ್ಲವನ್ನು ನಿಮ್ಗೆ ಈ ವಿಡಿಯೋದ ಮುಖಾಂತರ ತಿಳಿಸ್ತೇನೆ. ತನುಜ ಮೇಡಮ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದ್ದೇನೆ. ಇವತ್ತು ಹೈನುಗಾರಿಕೆ ಕೃಷಿ ಮಾಡೋದು ಅಂತ ಹೇಳಿದ್ರೆ ಅದು ಅಷ್ಟು ಸುಲಭದ ಕೆಲಸ ಅಂತಲ್ಲ, ಆದ್ರೆ ನೀವು ತುಂಬಾ ಯಶಸ್ವಿಯಾಗಿ ಮಾಡ್ತಿದ್ದೀರಿ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ? ನಾನು 22 ವರ್ಷದಿಂದ ದನ ಸಾಕೊಂಡು ಇದ್ದೆ. ಅದರಲ್ಲಿ ನಾನು ಸುಳ್ಯ ತಾಲೂಕಲ್ಲಿ ಪ್ರಥಮ ಮಹಿಳೆಯಾಗಿ ಹಾಲು ಹಾಕುದರಲ್ಲೆಲ್ಲ ನನಗೆ ಪ್ರೈಸು ಸಿಕ್ಕಿತ್ತು. ಮತ್ತೆ ಅದರ ಮೇಲೆ ನನಗೆ ಒಂದು 6-7 ವರ್ಷದಿಂದ ದನ ಸ್ವಲ್ಪ ಕಡಿಮೆ ಮಾಡಿಕೊಂಡು ಬಂದೆ. 20 ವರ್ಷದಿಂದ ಎಷ್ಟಿತ್ತು ದನ? 9-8 ಹಾಲು ಡೈಲಿ 100 ಲೀಟರ್ ಹಾಗೆಲ್ಲ ಹಾಕೊಂಡಿದ್ದೆವು. ಅದರ ಮೇಲೆ ಮಕ್ಕಳನ್ನು ವಿದ್ಯಾಭ್ಯಾಸಕ್ಕೆ ಅದಕ್ಕೆ ಇದಕ್ಕೆಲ್ಲ ಸುಲಭ ಕಷ್ಟ ಆಗ್ತಿತ್ತು. ಮತ್ತೆ ಮಕ್ಕಳನ್ನು ಹಾಸ್ಟೆಲ್ಗೆಲ್ಲ ಹಾಕಿದ್ದೆವು. ಹಾಕಿ ಮತ್ತೆ ದನವೇ ಸಾಕೊಂಡಿದ್ದೆವು. ಮತ್ತೆ ನಮಗೆ ತರಕಾರಿ ಮಾಡುವ ಹುಚ್ಚು ಒಂದು ಬಂತು. ತರಕಾರಿ ಮಾಡ್ಬೇಕು, ಎಲ್ಲರೂ ಹೇಳ್ತಾರೆ ತರಕಾರಿಯಲ್ಲಿ ಒಳ್ಳೆ ಇನ್ಕಮ್ ಇದೆ ಹಾಗೆ ಹೀಗೆ ಹೇಳಿದ ಮೇಲೆ ನಾವು ದನವನ್ನು ಸ್ವಲ್ಪ ನಾವು ಮೊನ್ನೆ ಒಂದು ಹಸುವನ್ನು ಕೊಟ್ಟೆವು. ಬೆಳಿಗ್ಗೆ ಸಂಜೆ ಹಾಲು ಕರುಬಿಟ್ಟು ಒಂದು 30 ಲೀಟರ್ ಅಂದಾಜಿತ್ತು. ಅದನ್ನು 1 ಲಕ್ಷಕ್ಕೆ ಕೊಟ್ಟೆವು. ಅದರ ಮೇಲೆ ಈಗ ದನಗಳನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡು ಬಂದಿದ್ದೇವೆ. 3 ಇದೆ. ಆದ್ರೆ ಈಗ 3 ಗಬ್ಬದೆ. ಅದು ಇನ್ನು ತರಕಾರಿ ಆಗುವಾಗ ಏನ್ ಮಾಡುದು ಅಂತ ಹೇಳಿ ಉಂಟು. ಆದ್ರೂ ಸಾಕಬೇಕು ಅಂತಲೇ ಮನಸ್ಸುಂಟು, ಏನು ಮಾಡ್ಲಿಕ್ಕೆ ಆಗುದಿಲ್ಲ. ದನನು ಬಿಟ್ರೆ ನಮಗೆ ಏನು ಇನ್ಕಮ್ ಇಲ್ಲ ನಮಗೆ. ಈಗ ಯಾರಾದ್ರೂ ಜಾಬಿಗೆ ಹೋಗೋರಿಗೆ ತಿಂಗಳ ಎಂಡ್ ಆಗುವಾಗ 25,000 50,000 1 ಲಕ್ಷ ಅಂತ ಸಂಬಳ ಬರ್ತಿರ್ತದೆ. ಹೌದೌದು. ಆದ್ರೆ ನೀವು ಕೃಷಿಯಲ್ಲಿ ಮಾಡುವಂತದ್ದು ಈ ದನ ಇನ್ನೊಂದೆಲ್ಲ ಕಟ್ಟಿಕೊಂಡು ಅದು ಮಕ್ಕಳನ್ನು ಒಳ್ಳೆ ವಿದ್ಯಾಭ್ಯಾಸ ಮಾಡಿಸ್ತಿದ್ದೀರಿ. ಅದಕ್ಕೆ ನಿಮ್ಗೆ ಸ್ವಲ್ಪ ಗಡಿಬಿಡಿ ಆಗೋದಿಲ್ಲ ಇಡೀ ತಿಂಗಳಾಗುವಾಗ ಹೇಗೆ ಸಂಪಾದನೆ ಅದು ಇದು ಅಂತ? ಅದಾಗ್ತದೆ. ಅದು ನಮಗೆ ಇದು ಕೃಷಿಯಲ್ಲೇ ನಮಗೆ ಒಳ್ಳೇದು ಲಾಭ ಅಂತ. ಈ ಹೊರಗೆ ಹೋಗಿ ಮಾಡುವಂತ ಮನೆಯಲ್ಲೇ ಮಾಡಿಕೊಂಡು ಇದ್ರೆ ಚಂದ ಆಗ್ತದೆ. ಇದು ಯಾವ ತಳಿಯ ದನಗಳಿದು? ಇದು HF. ಅದು ಎಲ್ಲ HF. 3 HF. ಏನು ಹೆಸರಿಟ್ಟಿದ್ರಿ ಇದಕ್ಕೆಲ್ಲ? ಇದಕ್ಕೆ ಮಿಂಚು ತಳಿ ಇಟ್ಟಿದ್ದೇವೆ. ಇದು ಪಾಪು, ಅದು ಮಾಂದಿನಿ ಅಂತ ಇಟ್ಟಿದೆ. ಮಾಂದಿನಿ ಅದು ಒಂದು ಕಾಲುಬಾಯಿ ರೋಗದಲ್ಲಿ ಅದು ಕರು ತಾಯಿ ಸತ್ತೋದು. ಅದು ಕರು ಬದುಕುದಿಲ್ಲ ತಿಳ್ಕೊಂಡು ಅದನ್ನು ಬದುಕಿಸಿ ಈಗ ಅದು ತಳಿಗೆ ಬಂದು ಗಬ್ಬಾಗಿದೆ. ಇದ್ರದಲ್ಲ ಇದು? ಇದು ಸಾಯ್ಲಿಕ್ಕಾಗಿದ್ದು ಕರು ಆಗ್ಲಿಕ್ಕಿಲ್ಲ ಅಂತ ಹೇಳಿದ್ರು, ಆದ್ರೂ ಬದುಕಿದೆ ಅದು. ನೋಡಿ ನನ್ನ ಕ್ಯಾಮರಾವನ್ನು ಇದು ಹಿಂಡಿದ ಪೀಸ್ ಅಂತ ಅನ್ಕೊಂಡಿದ್ದೇನೆ. ಅದಪ್ಪ ಬಾಯಿ ಹಾಕ್ಲಿಕ್ಕೆ ಬರ್ತದೆ ಅಲ್ಲ? ಈಗ ಎಷ್ಟು ಸಮಯದಲ್ಲಿ ಇದು ಒಂದು 15 ದಿವಸದಲ್ಲಿ ಇದೊಂದು ಕರು ಹಾಕಬಹುದು. 15 ದಿವಸದಲ್ಲಿ ಆಮೇಲೆ ಅದರದ್ದು ಕೆಲಸಗಳು ಶುರು ಆಗ್ತದೆ. ದಿನಚರಿ ಎಷ್ಟು ಹೊತ್ತಿನ ಶುರು ಆಗುತ್ತೆ? ಬೆಳಿಗ್ಗೆ ನಾವು ಬೆಳಿಗ್ಗೆ 4 ಗಂಟೆಗೆ ಎಲ್ಲ ಎದ್ದು ಎಲ್ಲ ಕೆಲಸ ರೆಡಿ ಆಗ್ತದೆ. 3:30ಗೆ ಹೇಳ್ತೇವೆ. ಇದ್ರದ್ದು ಕೆಲಸ ಏನೆಲ್ಲ ಇರ್ತದೆ? 5 ಗಂಟೆಗೆ ಕರು ಬಿಡ್ಲಿಕ್ಕೆ ಬರ್ತೇನೆ. ಕರು ಬಿಟ್ಟು ನಾವು ಈಗ ದೀಪಕ್ಕೆಲ್ಲ ಹಾಕುದಿಲ್ಲ. ಇಲ್ಲಿ ಹತ್ತಿರದಕ್ಕೆ ಈಗ ಹಾಲು ಅಷ್ಟು ನಾವು ಕುಡುದಿಲ್ಲ. ಮನೆ ಖರ್ಚಿಗೂ ಮತ್ತೆ ಹೊರಗೆ ಹಾಲು ಹಳ್ಳಿಯವರು ಬಂದು ತಕೊಂಡು ಹೋದ್ರೆ ಅವರಿಗೆ ಕೊಡ್ತೇವೆ. ಹಳ್ಳಿಯವರಿಗೆ ಕೊಡಬೇಕಾದ್ರೆ ಎಷ್ಟು ರೂಪಾಯಿ ರೇಟು? 50 ರೂಪಾಯಿ ಹಾಗೆ ಕೊಡ್ತೇವೆ ಲೀಟರ್ಗೆ. 50 ರೂಪಾಯಿ. ನಿಮ್ಗೆ ಡಿಪ್ಪೋದಲ್ಲಾದ್ರೆ ಎಷ್ಟು ಸಿಗ್ತದೆ? 39-40 ರೂಪಾಯಿ ಅಷ್ಟೇ ಅಂತ. ಹೌದಾ? ಅದೀಗ ಅಷ್ಟು ಗೊತ್ತಿಲ್ಲ. ಈಗ ನಾವು ಮೊನ್ನೆಲ್ಲ ಒಂದು 6 ತಿಂಗಳಿಂದ ಮುಂಚೆ ಹಾಲು ಕೊಡುವುದಿಲ್ಲ. ಈಗ ದನ ಕರೀಲಿಕ್ಕೆ ಶುರು ಆಗೋದಕ್ಕೆ ಹೆಚ್ಚು ಆಗುತ್ತಲ್ಲ ಹಾಲು? ಹಾಲು ಸಿಗ್ತದೆ ಆಗ ಇನ್ನು ಹಾಕ್ತೇವೆ. ಡಿಪ್ಪಕ್ಕೆ ಹಾಕುದು. ಇನ್ನು ಮಾತ್ರ ದನ ಸಾಕಬೇಕು ಅಂತ ಮನ್ಸಾಗ್ತದೆ.
ತರಕಾರಿ ಮಾಡಿಕೊಂಡು ದನ ಬೇಕೇ ಬೇಕು ಅಂತ. ಅಲ್ಲ ಗೊಬ್ಬರ ಎಲ್ಲ ಬೇಕು ತರಕಾರಿಗೆ, ಹಾ. ಕಷ್ಟ ಆಗ್ತದೆ ಆಯ್ತಾ. ಒಳ್ಳೆ ಆಗ್ತದೆ ಇದ್ರ ಗೊಬ್ಬರ. ಒಳ್ಳೇದಾಗ್ತದೆ. ನಾವು ಅನನ್ಯ ಫೀಡ್ ಮತ್ತು ಎಳ್ಳಿ ಹಿಂಡಿ ಹ್ಮ್ ಮತ್ತು ಕ್ಯಾಲ್ಸಿಯಂ ಹಾ ನೆಲಕಡ್ಲೆ ಹಾಕ್ತೇವೆ. ಇದನ್ನ ಮಿಕ್ಸ್ ಮಾಡಿ ಹಾಕುದಾ? ಮಿಕ್ಸ್ ಮಾಡಿ ಹಾಕುದು. ಅನನ್ಯ ಫೀಡ್ ಒಳ್ಳೇದಾಗ್ತದೆ. ಹಾ. ಯಾವ ಒಂದಿನಕ್ಕೆ ಎಷ್ಟು ಕೆಜಿ ಬೇಕಾಗ್ತದೆ? ಹೊತ್ತಿಗೆ ಒಂದು 3 kg ಬೇಕು. ಅಂದ್ರೆ ಒಂದು ಇಡೀ ದಿನಕ್ಕೆ 6 kg 6 ಕೆಜಿ ಕರು ಬಿಡುವ ದನಕ್ಕೆ. ಹಾ. ಅದಕ್ಕೆಲ್ಲ ನಾವು ಸ್ವಲ್ಪ ಈಗ ಒಂದು ಒಂದೂವರೆ kg ಹಾಕುದು. ಇದು 50 ಗ್ರಾಮ್ಸ್ ಹಾಕ್ತೇವೆ ಹೊತ್ತಿಗೆ. ಯಾವುದು ಇದು ಏನಿದು? ಅದು ಕ್ಯಾಲ್ಸಿಯಂ. ಯಾವ್ದು ಅದಕ್ಕೆ ಹಾಕಿದ್ರೆ ನಗ್ತದ ಅದು? ಕೊಡು ಹಾಕಿ ನೋಡು. ಲವಣ ಮಿಶ್ರಣ 50 ಗ್ರಾಮ್ ಅಲ್ಲ? 50 ಗ್ರಾಮ್ ಪೆಟ್ಟು ಸುರ ಆಗ್ತದಂತ ಈಗ. ಅಲ್ಲ ನನಗೆ ಕೊಟ್ಟಿಲ್ಲ ಅಂತ ಹೇಳಿ ಅದಕ್ಕೆ ಕೋಪ ಬರುದಿಲ್ಲ ಈಗ. ಅದಕ್ಕೆ ಈಗ ಕೊಡುದಿಲ್ಲ, ಹಾಲು ಹಾರ್ಬೇಕು ಅಂತ ಹೇಳಿ ಕೊಡುದಿಲ್ಲ. ಹೌದಾ? ಹಾ. ಓಹೋ. ಅಂದ್ರೆ ಹಾಲು ಹಾರ್ಬೇಕಂದ್ರೆ ಹಿಂಡಿ ಹಾಕುದು ಬೇಡ, 1 ವಾರ ಹಾಕ್ಬಾರ್ದು. ಆಗ ಅದು ಹಾಲು ಹಾರ್ತದೆ. ಆದ್ರೂ ಕಷ್ಟ ಆಗ್ತದೆ ಆರಿಸ್ಲಿಕ್ಕೆ. ಹಾ. ಆದ್ರೂ ನಾವು ಅದಕ್ಕೆ ಹಿಂಡಿ ಹಾಕದೆ ಇದು ಮಾಡುದು. ಮತ್ತೆ ಹಿಂಡಿ ಕೊಡ್ಬೇಕು, ಅಲ್ಲ. ಗಮ್ಮತ್ತು ಹಿಂಡಿ ಕೊಡ್ಬೇಕು. ಗಬ್ಬ ದನದಕ್ಕೆ ತುಂಬಾ ಹಿಂಡಿ ಕೊಟ್ರೆ ಮಾತ್ರ ಹಾಲು ಆಗುದು ದನಕ್ಕೆ, ಹಾ. ಎಲ್ಲರ ಹಾಲಿಲ್ಲ. ಈಗ ನಿಮ್ಮಲ್ಲಿರುವಂತಹ ಈ ದನಗಳಿಗೆ ಹ. ಎಷ್ಟು ರೇಟ್ ಇರ್ಬೋದು ಅಂದಾಜು? 1 ಲಕ್ಷ ಅಂತ ಹೇಳ್ಕೊಂಡಿದ್ದೇವೆ. ಹೌದಾ? ಅದು ಒಳ್ಳೆ ತಳಿ. ಹಾ. ಮುಂಚೆ ನಾವು ತುಂಬಾ ಹಾಲು ಹಾಕ್ತಿದ್ದೆವು. ಹಾ. ಅದಕ್ಕಾಗಿ ಈ ಹಾಲಿನ ಬುಡ ಒಳ್ಳೆ ಬುಡ ಅಂತ ಹೇಳಿ ಎಲ್ಲಿನವರು ಬಂದು ತಕೊಂಡು ಹೋಗಿದ್ದಾರೆ. ಮೈಸೂರಿಗೆಲ್ಲ ಕೊಟ್ಟಿದ್ದೇವೆ ನಾವು ಅಲ್ಲ. ಒಳ್ಳೆ ತಳಿಯನ್ನು. ಈ ಕೃಷಿ ಎಲ್ಲ ಮಾಡುವಾಗ ಹ. ಕೆಲವೊಂದು ಬಾರಿ ತುಂಬಾ ಆರ್ಥಿಕ ಸಂಕಷ್ಟಗಳೆಲ್ಲ ಬರ್ತದೆ, ಹೌದು ರೋಗಗಳು, ಸಮಸ್ಯೆಗಳೆಲ್ಲ. ಈಗ ನಮ್ಮಂತವರೆಲ್ಲ ಸಂದರ್ಶನ ಮಾಡೋದು ಯಶಸ್ವಿ ಆದಾಗ ಮಾತ್ರ. ಹೌದು. ಸೋತಾಗ ಯಾರು ಸಂದರ್ಶನ ಮಾಡೋರು ಇರುವುದಿಲ್ಲ. ಇಲ್ಲ. ಆಗ ನಿಮ್ಗೆ ಹೇಗೆ ಅದರಿಂದ ನೀವು ಹೊರಗೆ ಬರ್ತೀರಾ ಸಮಸ್ಯೆಗಳಿಂದ? ನಾವು ಸೋತಾಗ ಯಾರು ಇರುವುದಿಲ್ಲ, ಬಂಧು ಬಳಗ ಯಾರು ಇರುವುದಿಲ್ಲ. ನಾವು ಕಷ್ಟದಲ್ಲಿರುವಾಗ ನಮಗೆ ಸಂಘ ಸಂಸ್ಥೆ ಅವರು ಬಂದು ನಮ್ಮನ್ನು ಇದು ಮಾಡ್ತಾರೆ. ಈಗ ಅಧ್ಯಯನ ಪ್ರವಾಸದವರು ಬಂದು ನಮ್ಮನ್ನು ನೋಡಿದ ಕಾರಣ ಎಲ್ಲರೂ ಇಲ್ಲಿಗೆ ಒಂದು ಬರ್ತಾರೆ. ಈಗ ಇಷ್ಟು ಇಂಪ್ರೂವ್ ಆಗಿದ್ದೀರಿ, ನಮ್ಮ ಯಜಮಾನರಿಗೆ ಇದು ಪ್ರಶಸ್ತಿ ಎಲ್ಲ ಸಿಕ್ಕಿದ ಕಾರಣ ಎಲ್ಲರೂ ಬಂದು ಇಲ್ಲಿ ಹೇಳ್ತಾರೆ, ನಿಮಗೆ ಪ್ರಶಸ್ತಿ ಸಿಕ್ಕಿತು, ನೀವು ಹುಷಾರಾದ್ರಿ. ಈ ಮಕ್ಕಳು ವಿದ್ಯಾಭ್ಯಾಸ ಕಲಿಯುವಾಗ ಕಷ್ಟದಲ್ಲಿರುವಾಗ ಯಾರೊಬ್ರು ಬರ್ಲಿಲ್ಲ. ನಾವು ಸಂಘದಲ್ಲಿ ಇದು ಮಾಡಿಕೊಂಡು ನಾವು ಏನೋ ಮಾಡಿ ಕಷ್ಟ ಬಂದು ದನ ಸಾಕಿ ತರಕಾರಿ ಮಾಡಿ ಜೀವನ ಈಗ ಇಷ್ಟು ಮುಂದುವರಿದಿದ್ದೇವೆ. ಏನು ಸ್ವಸಹಾಯ ಸಂಘದಲ್ಲಿ ನೀವು ಇದ್ದೇವೆ, 2 ಜನನು ಇದ್ದೇವೆ ನಾವು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿದಲ್ಲಿ ನಾವು ಇದ್ದೇವೆ. ಮಕ್ಕಳನ್ನು ವಿದ್ಯಾಭ್ಯಾಸದಲ್ಲೇ ಇದು ಮಾಡಿಕೊಂಡಿದ್ದೇವೆ. ಈಗ ನೀವು ಒಂದು ದನವನ್ನು ಕಟ್ಟಿ ಅಥವಾ ನಮಗೆ ದನ ಸಾಕುದು ಹುಚ್ಚುತ ಹೇಳ್ಕೊಂಡಿದ್ರು, ತರಕಾರಿ ಮಾಡೋದಲ್ಲಿ ಹುಚ್ಚುತ ಹೇಳ್ಕೊಂಡಿದ್ರು. ಈಗ ನಮ್ಮಲ್ಲಿಗೆ ಇಷ್ಟು ಜನ ಬರುವಾಗ ಅವ್ರಿಗೆ ವಿಶೇಷ ಆಗ್ತದೆ ಬಂದವರಿಗೆ. ಇದು ಹೇಗಪ್ಪ ನೀವು ಮಾಡಿದ್ದು, ಎಲ್ಲಿಂದ ಹೇಗೆ ಏನಾಯ್ತು ಎಂತದ್ದು ಹಾಗೆಲ್ಲ ಬಂದು ಹೇಳ್ತಾರೆ. ಮಾಡುವಾಗ ನಿಮ್ಗೆ ಹಾಗೆ ಹೇಳ್ತಿದ್ರು ನಿಮಗೆ ಅದೆಲ್ಲ ಅಗತ್ಯ ಇಲ್ಲದ ಆಗುವಂತದಲ್ಲ ಹೋಗುವಂತದಲ್ಲ. ಈಗ ಇಷ್ಟು ಬಂದು ಜನ ನೋಡುವಾಗ ಮಾತ್ರ ಇವರಿಗೆ ಎಲ್ಲವರಿಗೆ ಗೊತ್ತಾಗ್ತದೆ. ಎಲ್ಲೆಲ್ಲಿಂದ ಬರ್ತಾರೆ. ಅದು ತುಂಬಾ 10-12 ತಂಡದವರೆಲ್ಲ ಬರ್ತಾರೆ. ನೋಡಿ, ಈ ರೀತಿ ಒಂದು ದನವನ್ನು ಸಾಕಿ ಕೃಷಿಯನ್ನು ಮಾಡಿ ಅವರು ಅವರ ಮಕ್ಕಳನ್ನು ವಿದ್ಯಾಭ್ಯಾಸದಲ್ಲಿ ಡೌನ್ ಮಾಡ್ಲಿಲ್ಲ ಅಂದ್ರೆ ಕೇವಲ ಆಫೀಸರ್ಗಳ ಮಕ್ಕಳು ಆಫೀಸರ್ ಆಗುದು ಅಥವಾ ಯಾವುದೋ ದೊಡ್ಡ ದೊಡ್ಡ ಹುದ್ದೆಯಲ್ಲಿರೋರ ಮಕ್ಕಳು ಮಾತ್ರ ಅಲ್ಲ, ಒಬ್ಬ ಕೃಷಿಕನ ಮಕ್ಕಳು ಕೂಡ ದೊಡ್ಡ ಹುದ್ದೆಗೆ ಹೋಗ್ಬಹುದು ಅನ್ನೋದಕ್ಕೆ ಇವರೇ ಉದಾಹರಣೆ. ನೀವೇ ಹೇಳಿ, ನಿಮ್ಮ ಮಗನ ಏನು ಓದಿಸ್ತಿದ್ರಿ? IAS ಮಾಡ್ತಾ ಇದ್ದಾನೆ ಬೆಂಗಳೂರಲ್ಲಿ. ಮಗಳು ಈಗ ರೈಲ್ವೆ ಇದಕ್ಕೆ ಅರ್ಜಿ ಹಾಕಿ ಅವಳಿಗೆ ಸಿಕ್ಕಿದೆ, ಅವಳು ಹೋಗ್ತಾಳೆ ಚೆನ್ನೈಗೆ. ಅವಳು ವಿದ್ಯಾಭ್ಯಾಸ ಇದಕ್ಕೆ ಜಾಬಿಗೆ ಹೋಗ್ಬೇಕು ಅಂತ ಒಂದೇ ಆಸೆ. ಅಮ್ಮ, ನೀವು ಕಷ್ಟ ಬಂದಾಗೆ ನಾವು ಕಷ್ಟ ಬರುದಿಲ್ಲ, ನಿಮ್ಮ ನಾವು ಕೂರಿಸಿ ಇದ್ ಮಾಡ್ತೇವೆ. 2 ಮಕ್ಕಳು ನಮಗೆ ಹೇಳಿದ್ದಾರೆ, ಬುದ್ಧಿವಾದ ಹೇಳಿದ್ದಾರೆ. ಈಗ ನೀವು ಕಷ್ಟ ಬನ್ನಿ, ಮತ್ತೆ ನಾವು ನಿಮ್ಮನ್ನು ಕೂರಿಸಿ ನಾವು ಇದು ಮಾಡ್ತೇವೆ. ಅದಕ್ಕೆ ಹಾಗೆ ಅವರನ್ನು ವಿದ್ಯಾಭ್ಯಾಸಕ್ಕೆ ಅವರು ಒಳ್ಳೆತನದಲ್ಲಿ ಇದ್ದಾರೆ 2 ಮಕ್ಕಳು. IAS ಅಂದ್ರೆ ಏನಂತ ಗೊತ್ತುಂಟಾ? ಅವನು ಕಲ್ತ್ರೆ ಒಳ್ಳೆ, ಎಲ್ಲರೂ ಅವನಿಗೆ ಸಲೀಟು ಹೊಡಿತಾರೆ ಅಂತ ಅವನು ಹೇಳ್ತಾನೆ. ಮುಂದೆಗೆ ಒಂದು ನಾನು ಪ್ರೈವೇಟ್ ಉದ್ಯೋಗಕ್ಕೆ ಹೋಗುದಿಲ್ಲ, ನಾನು ಅದನ್ನೇ ಕಲಿಬೇಕು ಅಂತ ಹಠದಲ್ಲಿ ಅವನು ಹೋಗಿದ್ದಾನೆ. ಎಲ್ಲರೂ ನನಗೆ ಸಲೀಟು ಕೊಡ್ಬೇಕು ಅಂತ ಅವನ ಒಂದು ಆಸೆ. ಅದಕ್ಕೆ ಮರ್ಯಾದೆ ಇದ್ದಾಗೆ ಯಾವುದಕ್ಕೂ ಮರ್ಯಾದಿಲ್ಲ. ಹಾಗೆ ಅವನು ಹೋದದು. ಮಗಳು ಸಣ್ಣ, ನಂಗೆ ಗವರ್ಮೆಂಟ್ ಕೆಲಸ ಆಗ್ಬೇಕು, ಪ್ರೈವೇಟ್ ಕೆಲಸಕ್ಕೆ ನಾವು ಹೋಗುದಿಲ್ಲ ಅಮ್ಮ, ನೀ MBA ಮಾಡ್ಬೇಕು ಅಂತ ಆಸೆ ಇತ್ತು. ಅವಳು ಹೋಗುದಿಲ್ಲ. ಲೆಕ್ಚರ್ ಆಗ್ಬೇಕು ಅದಕ್ಕೂ ಹೋಗುದಿಲ್ಲ. ನಾನು ಇದರಲ್ಲಿ ಸ್ಪೋರ್ಟ್ಸ್ ಅಲ್ಲಿ ಇದ್ದ ಕಾರಣ ನಾನು ಅದಕ್ಕೆ ಹೋಗಿ ನಾನು ಎಂತಾರ ಒಂದು ಮಾಡ್ತೇನಮ್ಮ ಅಂತ ಹೇಳಿ. ಅವು ಅಥ್ಲೆಟಿಕ್ ಇದ್ದಲ್ಲಿ. ಅವಳು ಹರಿಯಾಣ, ರೋಟಕ್ ಎಲ್ಲ ಹೋಗಿದ್ದಾಳೆ. ರಾಷ್ಟ್ರ ಮಟ್ಟದಲ್ಲಿ ಅಲ್ಲಿ ಆಳ್ವಾಸಿಯಲ್ಲಿ ಇರುವಾಗ ಹೋದಳು. ಇಲ್ಲಿ ಉಜಿರೆಯಲ್ಲಿ ಇರುವಾಗ ಅವಳಿಗೆ ಆಗ್ಲಿಲ್ಲ, ಆದ್ರೂ ಹೋಗಿದ್ದಾಳೆ. ಅವಳ ಪ್ರಯತ್ನ ಮಾಡಿದಾಳೆ. ಮತ್ತೆ ಅವಳು ಓದುದಲ್ಲಿ ಮುಂದೆ ಹೋದ್ಲು ಎಲ್ಲದಲ್ಲಿ. ಅವನು ಓದುದರಲ್ಲಿ, ಮಗಳು ಓದುದರಲ್ಲಿ ಒಳ್ಳೆ ಇಂಪ್ರೂವ್ ಇದ್ದಾಳೆ. ಈಗ ಈ ದನಗಳಿಗೆ ನೀವು ಆಹಾರದ ಬಗ್ಗೆ ಹೇಳಿದ್ರಿ, ಹುಲ್ಲು ಇದೇನಾ? ಹೌದು, ಸೀಮೆ ಹುಲ್ಲು ಹಾಕಿದ್ರೆ ಬಾರಿ ಒಳ್ಳೇದು ದನಕ್ಕೆ. ಈ ಹುಲ್ಲು ಹೇಗೆ? ಈಗ ಸೀಮೆ ಹುಲ್ಲು ಇಲ್ಲ, ನಾವು ಕಮ್ಮಿನ ಗಿಡ ನೆಟ್ಟ ಕಾರಣ ನಮಗೆ ಸೀಮೆ ಹುಲ್ಲು ಸಿಕ್ಕುದಿಲ್ಲ, ಮಾಡ್ಲಿಕ್ಕೆ ಆಗ್ಲಿಲ್ಲ. ಎಲ್ಲರೂ ಸೀಮೆ ಹುಲ್ಲು ಒಂದು ಹಾಕಿದ್ರೆ ಅದರಷ್ಟು ಹಾಲು ಯಾವ್ದು ಇಲ್ಲ. ಸೋಗೆ ಸೀಮೆ ಹುಲ್ಲೆಲ್ಲ ಕಟಾವು ಮಾಡಿ ಹಾಕಿದ್ರೆ ಬಾರಿ ಒಳ್ಳೇದು ದನಕ್ಕೆ. ಈಗ ಇದೇ ಹುಲ್ಲುಗಳೆಲ್ಲ ಹಾಕುದು, ತೋಟದ ಹುಲ್ಲೇ ಹಾಕುದು. ಇದಕ್ಕೆ ರೋಗಗಳೆಲ್ಲ ಬರ್ತಾವಲ್ಲ,
ರೋಗ ಈಗ ಅಷ್ಟು ಈಗ ಹಾಗೆ ಬರುದಿಲ್ಲ. ಗಂಟು ಬಾಯಿ ರೋಗ ಅಂತ ಹೇಳಿದ್ರೆ ಕುಕ್ಕು ಜಡ್ಕದಲ್ಲಿ ಅವರು ಒಬ್ರು ಮದ್ದು ಕೊಡ್ತಾರೆ. ಅವ್ರ ಹೆಸರು ಗೊತ್ತಿಲ್ಲ ಮಾತ್ರ. ಹಾಲು ಸೊಸೈಟಿಯಲ್ಲಿ ಇದ್ದಾರೆ, ಅವರ ಅಧ್ಯಕ್ಷರಾಗಿದ್ದು. ಅವರ ಮನೆಯಿಂದ ಕಾಲು ಬಾಯಿ ರೋಗಕ್ಕೆ ಮದ್ದು ಕೊಡ್ತಾರೆ ಅವರು. ಬೇರೆ ಗೋ ಡಾಕ್ಟರ್ಗಳೆಲ್ಲ ಬರ್ತಾ ಇರ್ತಾರೆ ಇಲ್ಲಿಗೆ? ಬರ್ತಾರೆ. ನಾನು 5 ವರ್ಷ ಹಾಲು ಸೊಸೈಟಿ ಅಧ್ಯಕ್ಷರಾಗಿದ್ದೆ. ಅಲ್ಲಿ ಒಳ್ಳೆ ನನಗೆ ಇದು ಮಾಡಿದರೆ, ಏನು ಸಮಸ್ಯೆಯನ್ನು ಮಾಡ್ಲಿಲ್ಲ. ಅಷ್ಟು ಇಂಪ್ರೂವ್ ಆಗಿತ್ತು ಹಾಲು ಸೊಸೈಟಿ. ಈಗಲೂ ತೊಂದರೆ ಇಲ್ಲ. ಈಗ ಹಾಲು ಕಡಿಮೆ ಅಂತ ಹೇಳ್ತಾರೆ, ಇಲ್ಲಾಂದ್ರೆ ನಮ್ಮ ಹಾಲು ತುಂಬಾ ಇರ್ತಿತ್ತು. ಈಗ ನಾವು ಹಾಲು ಕಡಿಮೆ ಹಾಕುದು, ಇನ್ನು ಮಾತ್ರ ಇನ್ನು ತುಂಬಾ ಹಾಕ್ಬೇಕು ಅಂತಲೇ ಇದಲ್ಲೇ ನಾನು ಕರು ಬಿಡುದು ಮಿಷನ್, ಹಾಲು ಕರೆಯುವ ಮಿಷನ್ ಇದು. ಈಗ ನಾನು ಹಾಲು ಕರೆಯುವುದಿಲ್ಲ, ಕೈಯಲ್ಲೇ ಕರು ಬಿಡುದು. ಈಗ ಹಾಲು ಸ್ವಲ್ಪ ಇನ್ನು ಕರು ಹಾಕ್ಲಿಕ್ಕೆ ಆಗುವಾಗ ಇದರಲ್ಲಿ ಎಷ್ಟೊತ್ತು ಬೇಕಾಗುತ್ತೆ? ಒಂದು 7 ನಿಮಿಷ ಆಗ್ತದೆ. 7 ನಿಮಿಷದಲ್ಲಿ ದನಕ್ಕೇನು ಸಮಸ್ಯೆ ಇಲ್ವಾ? ಇಲ್ಲ, ಏನಾಗುದಿಲ್ಲ. ಹೇಳ್ತಿದ್ರು ಸ್ವಲ್ಪ ಹೆಚ್ಚು ಕಮ್ಮಿ ರಕ್ತನೇ ಬರಬಹುದು. ಎಂತ ಆಗುದಿಲ್ಲ. ಅದುವೇ ಹಾಲು ಕಮ್ಮಿ ಆದ್ರೂ ಮತ್ತೆ ಹೋಗಿ ನಾವು ತೆಗೆದ್ರು ಏನಾಗುದಿಲ್ಲ. ಅದು ಹೇಗೆ? ಅದು ಹೇಗೆ? ಅದು ಸುಲಭ. ಇದು ಕರು ಬಿಡುವ ಅಂದ್ರೆ ಸುಲಭ. ಇದ್ವಿ ಹಾಲು ಕರೆಯುವ ಮಿಷನ್ ಅಲ್ಲ. ಎಷ್ಟಿದಕ್ಕೆ ಮಿಷನ್ಗೆ? 35,000. 35,000? ಹೌದು. ಎಷ್ಟು ಸಮಯ ಆಯ್ತು ತಂದು? ಒಂದು 10-15 ವರ್ಷ ಆಯ್ತು. ಒಳ್ಳೆ ಉಪಯೋಗ ಆಗುತ್ತಾ? ಆಗ್ತದೆ. ಮಿಲ್ಕ್ 15,000 ಸಬ್ಸಿಡಿ. ಮಿಲ್ಕ್ ಮಾಸ್ಟರ್ ಇಂದ ತೆಗ್ದು ನಾವು. ಹೌದಾ? ಎಲ್ಲಿ ಮಿಲ್ಕ್ ಮಾಸ್ಟರ್? ನಿಂತಿಕಲ್ಲು. ಅವರಲ್ಲಿ ಹೌದು. ಒಳ್ಳೆ ಕ್ವಾಲಿಟಿ ಇದು, ಏನು ಸಮಸ್ಯೆ ಬರುದಿಲ್ಲ. ಲೀಕೇಜ್ ಅದು ಇದು ಯಾವುದಿಲ್ಲ. ನೋಡಿ ಸ್ನೇಹಿತರೆ, ಒಂದು ಸೂಪರ್ ಆಗಿರುವಂತ ಕೃಷಿ ಫ್ಯಾಮಿಲಿನ ಪರಿಚಯ ಮಾಡಿಸಿದೆ. ಅದು ತಾಯಿಯ ಇಚ್ಛಾಶಕ್ತಿ ಇದ್ರೆ ಏನು ಬೇಕಾದ್ರೂ ಆಗ್ಬೋದು ಅನ್ನೋದಕ್ಕೆ ಉದಾಹರಣೆ ಅವರ ಮಕ್ಕಳಿಗೆ ಕೂಡ ಒಂದು ಒಳ್ಳೆ ಉದ್ದೇಶ ಇದೆ. ಆ ಕಾರಣಕ್ಕೋಸ್ಕರ ಒಬ್ರು ರೈಲ್ವೆ ಡಿಪಾರ್ಟ್ಮೆಂಟ್ಗೆ, ಇನ್ನೊಬ್ರು IAS ಗೆ ಓದ್ತಾ ಇದ್ದಾರೆ. ಅವರಿಗೆ ಮುಂದಿನ ದಿನಗಳಲ್ಲಿ ಈ ಚೊಕ್ಕಾಡಿ ಗ್ರಾಮದಲ್ಲೂ ಕೂಡ ಒಂದು ಗವರ್ಮೆಂಟ್ ಕಾರ್ ಬಂದು ನಿಲ್ಲಿ ಅಂತ ನಾನು ಆಶಿಸ್ತಾ, ಒಂದು ಸೂಪರ್ ಆಗಿ ಮಾಹಿತಿಯನ್ನು ಕೊಟ್ಟಿದ್ದೀರಿ ಮೇಡಮ್. ತುಂಬಾ ಜನರಿಗೆ, ಮನೆಯಲ್ಲಿ ಕೃಷಿ ಮಾಡುವಂತವರಿಗೆ, ಮಹಿಳೆಯರಿಗೆ ಎಲ್ರಿಗೂ ಕೂಡ ನಿಮ್ಮ ವಿಡಿಯೋ ತುಂಬಾ ಇನ್ಸ್ಪೈರ್ ಆಗ್ಬೋದು. ನಿಮ್ಗೆ ನಮ್ಮ ಕಡೆ ಧನ್ಯವಾದಗಳು. ಇದು ನನ್ನ ಯಜಮಾನ್ರು ಚಂದ್ರಶೇಖರ ಸುಬ್ಬಯ್ಯ ಮೂಲೇತ, ಮತ್ತೆ 2 ಮಕ್ಕಳು ಭವಿಷ್ಯ ಮತ್ತು ಭೂಮಿಕಾ. ಅವರು ರಜೆಯಲ್ಲಿ ಬಂದ್ರು ಇಲ್ಲಿ ಚಂದ ಕೆಲಸ ಮಾಡಿ ಅಮ್ಮನಿಗೆ ಅಪ್ಪನಿಗೆ ಸಹಾಯ. ನಾವು ಒಟ್ಟಾಗಿ 4 ಜನ ಅತ್ತೆಯವರು ಇದ್ದಾರೆ. ಅವರು ನಾವೆಲ್ಲ ಕೂಡಿ ಕೆಲಸ ಮಾಡ್ತಾರೆ. ಉಜಿರೆಯಿಂದ ಕುಕ್ಕು ಜಡ್ಕ ಇದು ಚೊಕ್ಕಾಡಿಗೆ ಬಂದಿದ್ದೀರಿ. ಅಷ್ಟು ದೂರದಿಂದ ನೀವು ಬಂದಿದ್ದೀರಿ. ನಮ್ಮ ಕುಟುಂಬದ ಬಗ್ಗೆ ನೀವು ಎಲ್ಲ ಮಾಹಿತಿಯನ್ನು ಕೇಳಿದ್ದೀರಿ. ಅದಕ್ಕೆ ನಿಮಗೆ ಯೂಟ್ಯೂಬ್ ಚಾನೆಲ್ ಅವರಿಗೆ ನನ್ನ ಧನ್ಯವಾದವನ್ನು ಅರ್ಪಿಸ್ತೇನೆ. ನಮಸ್ಕಾರ.